ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ತುಂಬ ದಿನದ ವ್ಲಾಗ್ ಆಗಿತ್ತು. ಅಂದರೆ ಜಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದು ತುಂಬ ದಿನ ಆಗಿತ್ತು, ಬಟ್ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬಿಕಾಸ್ ಸ್ವಲ್ಪ ಬ್ಯುಸಿ ರೂಟೀನ್ ಆಗಿರೋದ್ರಿಂದ ಟೈಮ್ ಕೂಡ ಸಿಗ್ತಾ ಇಲ್ಲ. ಇದು ನನ್ನ ಹಸ್ಬೆಂಡ್ ಬರ್ಡೇ ಆಗಿರೋ ಅಂಥ ದಿನ. ಹಾಗೆ ಅವತ್ತಿನ ದಿನ ನಾವು ಹೊರಗಡೆ ಹೋಗಿದ್ವಿ, ಬಟ್ ಬೆಳಗ್ಗೆನೇ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ಬೆಳಗ್ಗೆನೇ ಹೋಗೋಕ್ಕಾಗಿರಲಿಲ್ಲ. ಜಸ್ಟ್ ಬಿಕಾಸ್ ಪಾಪ ಇಟ್ಕೊಂಡು ಮನೇಲೂ ನೋಡಿಕೊಂಡು ಅಂಗಡಿಯಲ್ಲೂ ನೋಡಿಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಾಗಿ ನಾವು ಮಧ್ಯಾಹ್ನ 12 ಗಂಟೆ ಟೈಮ್ನಲ್ಲಿ ಹೊರಟಿದ್ದು. ಹಾಗೆ ಅವತ್ತಿನ ದಿನ ಟಿಫನೆಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಹೋಗಿದ್ವಿ. ಹಾಗೆ ನಾವು ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಮ್ಮನವ್ರನ್ನ ನೋಡಬೇಕು ಅಂತ ತುಂಬ ದಿನದಿಂದ ಇವರು ಕೂಡ ಆಸೆ ಪಟ್ಟಿದ್ರು. ಆದರೆ ಇಷ್ಟು ದಿನ ಆದ್ರೂ ನಾವು ಹೋಗೋಕ್ಕಾಗಿರಲಿಲ್ಲ. ಏನಾದರೂ ಒಂದು ಸ್ಪೆಷಲ್ ಒಕೇಶನ್ ಇತ್ತು ಅಂದರೆ ಹೋಗ್ಬಿಟ್ಟು ಬರ್ಬೋದಲ್ವ ಅಂತ ಹೇಳಿ ಅವತ್ತಿನ ದಿನ ನಾವು ಅಮ್ಮನವ್ರನ್ನ ದರ್ಶನ ಕೂಡ ಮಾಡ್ಕೊಂಡ್ವಿ. ಹಾಗೆ ಪಾಪು ಜೊತೆ ಹೊರಗಡೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಬಿಕಾಸ್ ಅಷ್ಟು ಅಂದರೆ ಬಿಸಿಲು ಟೈಮ್ ಆಗಿತ್ತು ಆವಾಗ. ಅವನ ಜೊತೆ ಹೋಗಿ ಹೊರಗಡೆ ಎಲ್ಲ ನೋಡಿಕೊಂಡು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಹಾಗೆ ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ಹಾಗೆ ನಾವು ಇದಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಕ್ವಾ ವರ್ಲ್ಡ್ ಅಂತಲೇ ಅನ್ಬೋದು. ಮೈಸೂರಲ್ಲಿ ಇದು ತುಂಬ ದಿನದಿಂದ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಹಾಗೆ ಆ ಫ್ರೆಂಡ್ಸು ಈ ಫ್ರೆಂಡ್ಸು ಅಂತ ಹೋಗಿ ಸ್ಟೇಟಸ್ ಹಾಕಿರೋದನ್ನೆಲ್ಲ ನೋಡ್ತಾಯಿದ್ದೆ. ಹೇಗಿದ್ರು ಅಲ್ಲಿಂದ ಅಲ್ಲಿಗೆ ಹತ್ರನೇ ಆಗುತ್ತೆ ಅಲ್ವಾ ಅಂತೇಳಿ ಅವ್ರಗಳ ಜೊತೆನೂ ಹೋಗಿ ಒಂದು ಸ್ವಲ್ಪ ಮಗುಗೂ ತೋರಿಸ್ಕೊಂಡು ಬಂದಂಗೆ ಅನಿಸುತ್ತೆ. ಹಾಗೆ ಪಾಪುಗೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ ಅಂತ ಹೇಳಿ ನಾವುಗಳು ಅಲ್ಲಿ ಇಲ್ಲಿ ಅಂತೇಳಿ ಸ್ವಲ್ಪ ಟ್ರಿಪ್ ಹೊರಡಿದ್ವಿ. ಅಂದರೆ ಅವತ್ತಿನ ದಿನ ಅಂಗಡಿನ ಹಾಫ್ ಡೇ ಮಾಡಿದ್ವಿ. ಹಾಫ್ ಡೇ ರಜೆ, ಹಾಫ್ ಡೇ ಕೆಲಸ ಅಂತಲೇ ಆಗಿತ್ತು. ಹಾಗೆ ನಮ್ಮ ಹಸ್ಬೆಂಡ್ ಬರ್ಡೇ ಟೈಮ್ನಲ್ಲಿ ನಾವು ಜಸ್ಟ್ ಪಾಪು ಜೊತೆ ಸೆಲೆಬ್ರೇಟ್ ಮಾಡಿದ್ದು. ಬಿಕಾಸ್ ಅವ್ರಿಗೆ ಇದು ಫಸ್ಟ್ ಬರ್ಡೇ ಮಗು ಆದಮೇಲೆ. ಲೈಕ್ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿದೆ ಅವಾಗ. ಆ ಟೈಮಲ್ಲೂ ಜಸ್ಟ್ ಕೇಕ್ ಒಂದು ಕಟ್ ಮಾಡಿಸಿದ್ವಿ. ಹಾಗೆ ಈ ಸತಿ ಅವ್ರಿಗೆ ಒಂಥರ ಸ್ಪೆಷಲ್ ಅಂತಲೇ ಅನ್ಬೋದು ಈ ಒಂದು ಬರ್ಡೇ. ಬಿಕಾಸ್ ಅಪ್ಪ ಆದಮೇಲೆ ಮೊದಲನೇ ಬರ್ಡೇ ಅಂತಾರಲ್ವ, ಅದು ಒಂಥರ ಖುಷಿಯಾಗಿರುತ್ತೆ. ಹಾಗೆ ನನ್ನ ಒಂದು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದೆ. ಅಮ್ಮ ಆದಮೇಲೆ ಮೊದಲನೇ ಬರ್ಡೇ ಏನಿರುತ್ತೆ ಆ ಒಂದು ವಿಡಿಯೋ ಕೂಡ ಇದೆ, ಬಟ್ ಇದ್ರ ಜೊತೆ ಅಟ್ಯಾಚ್ ಮಾಡಿಲ್ಲ, ಹಾಗೆ ಶೇರ್ ಕೂಡ ಮಾಡ್ಕೊಂಡಿಲ್ಲ. ಒಂದು ಕೇಕ್ ಸ್ಮ್ಯಾಶ್, ಪಾಪು ಆದಮೇಲೆ ಅವನು ಎಷ್ಟು ಕೇಕ್ ಸ್ಮ್ಯಾಶಲ್ಲಿ ಅಂದರೆ ಕೇಕ್ ಸ್ಮ್ಯಾಶನ್ಸ್ನ ಅಟೆಂಡ್ ಮಾಡಿದ್ದಾನೆ ಅನ್ನೋದನ್ನು ನಿಮ್ಗಳ ಜೊತೆ ಒಂದು ಸ್ಮಾಲ್ ವಿಡಿಯೋ ಥರ ಶೇರ್ ಮಾಡ್ಕೊತೀನಿ. ಬಿಕಾಸ್ ನನ್ನ ಬರ್ಡೇ ಆಗಿರ್ಬೋದು, ಇವ್ರ ಬರ್ಡೇ ಆಗಿರ್ಬೋದು, ಮದರ್ಸ್ ಡೇ, ಫಾದರ್ಸ್ ಡೇ, ಇದನ್ನೆಲ್ಲ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇದೆ. ಹಾಗೆ ಕೆಲವೊಂದಷ್ಟು ವೀಡಿಯೋಸ್ನ ನಮ್ಮ ಅಣ್ಣ ಕೂಡ ಬಂದಿದ್ರಲ್ಲ, ಅವ್ರ ಜೊತೆನೇ ಹೋಗಿದ್ವಿ. ಕೆಲವೊಂದಷ್ಟು ವೀಡಿಯೋಸ್ನ ಇನ್ಸ್ಟಾಗ್ರಾಮ್ಗೋಸ್ಕರನೇ ಮಾಡ್ಕೊಂಡಿದ್ವಿ ಅಂತ ವೀಡಿಯೋಸು ಇದ್ರ ಜೊತೆ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ ನಾನು ಯಾವುದೇ ಒಂದು ವಿಡಿಯೋ ಯಾವುದೇ ಟೈಮ್ನಲ್ಲಿ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೋಟಿಫಿಕೇಷನ್ ಬೆಲ್ಲನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಒಂದ್ಸತಿ ನೋಟಿಫಿಕೇಷನ್ ಬೆಲ್ಲನ್ನು ಆ್ಯಕ್ಟಿವ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋನ ಯಾವುದೇ ಟೈಮ್ನಲ್ಲಿ ಅಪ್ಲೋಡ್ ಮಾಡಿದ್ರು ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಒಂದು ಫ್ರೀ ಟೈಮ್ನಲ್ಲಿ ಆ ಒಂದು ವೀಡಿಯೋನ ಓಪನ್ ಮಾಡಿ ನೋಡ್ಕೋಬೋದಾಗುತ್ತೆ. ಹಾಗೆ ಯಾರೆಲ್ಲ ಈ ಒಂದು ಅಕ್ವಾ ವರ್ಲ್ಡ್ಗೆ ಹೋಗಿದ್ರೆ ಹೇಗೆ ಅನ್ನಿಸ್ತು ಅಂತಲೂ ಅನ್ನಿ. ಬಿಕಾಸ್ ನನಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಏನು ಇರುತ್ತೆ ಗೊತ್ತಾ, ಅದನ್ನು ನೋಡಿಬಿಟ್ಟು ಇದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಬೇರೆ, ಇಲ್ಲಿ ಯಾವುದೋ ಇದಕ್ಕೆ ಬಂದಿದ್ದೀವಿ, ಸುಮ್ಮನೆ ಟಿಕೆಟ್ ತೊಗೊಂಡ್ವಿ, ಟೈಮ್ ವೇಸ್ಟ್ ಆಯಿತು, ಸುಮ್ಮನೆ ಮನೆಗೆ ಹೋಗ್ಬೋದಾಗಿತ್ತು, ಕೆಲಸ ಆದರೂ ಆಗಿರ್ತಾಯಿತ್ತು, ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದಾಗಿತ್ತು, ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಬಂದೆ. ಆಮೇಲೆ ಬರ್ತಾ 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 ಈ ಒಂದು ಎಂಟ್ರಿ ಆಗಿದ ತಕ್ಷಣ, ಈ ಒಂದು ಸ್ಪೇಸಿಗೆ ಎಂಟ್ರಿ ಆಗಿದ ತಕ್ಷಣ ವಾವ್, ನಾನು ಅಂದ್ಕೊಂಡಿದ್ದಿದೆ. ಬಟ್ ನಾನು ಅರ್ಧದಲ್ಲೇ ಹೊರಗಡೆ ಹೊರಟೋಗೋಣ ಅಂತಲೇ ಅಂದ್ಕೊಂಡಿದ್ದು. ಅಲ್ಲಿ ಎಂಟ್ರೆನ್ಸಲ್ಲಿ ಓಕೆ ಆಗಿತ್ತು. ಅದು ವೀಡಿಯೋಸ್ ಎಲ್ಲ ಅಟ್ಯಾಚ್ ಮಾಡಬೇಕಾಗಿತ್ತು. ಬಿಕಾಸ್ ಇದು ಸ್ವಲ್ಪ ಲಾಂಗ್ ಆಗೋಗುತ್ತೆ ಅಂತ ಹೇಳಿ ಅಟ್ಯಾಚ್ ಮಾಡಿಲ್ಲ. ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ನೀರು ಅಂತ ಅಂದರೆ ಸಿಕ್ಕಾಪಟ್ಟೆ ಆಟಾಡ್ತಾನೆ. ಹಾಗೆ ಈ ಮೀನುಗಳನ್ನ ನೋಡೋದಕ್ಕೂ ತುಂಬಾ ಖುಷಿ ಆಗ್ತಿತ್ತು. ಅದು ನೋಡೋದಕ್ಕೆ ನಾವು ನಿಜವಾಗ್ಲೂ ಆ ಒಂದು ವರ್ಲ್ಡಲ್ಲಿ ಅಲ್ಲಿ ಸಮುದ್ರದೊಳಗೆ ಇದ್ದೀವೇನೋ ಅನ್ನೋ ಥರ ಫೀಲ್ ನಮಗೆ ಇರುತ್ತೆ. ಇನ್ನು ಮಕ್ಕಳಿಗೆ ಇರೋದಿಲ್ವ, ಅವನಂತೂ ಸಿಕ್ಕಾಪಟ್ಟೆ, ಅದರಲ್ಲೂ ಕಲರ್ ಲೈಟಿಂಗ್ ಆಗಿರ್ಬೋದು, ಫಿಶ್ಗಳಾಗಿರ್ಬೋದು, ಪುಟಾಣಿ ಅಂದರೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಇದ್ದಿದ್ದರಿಂದ ನಾವುಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ಎಂಟ್ರಿ ಮಾಡಿಸಿದ್ರಿ, ಯಾರೆಲ್ಲ ಹೋಗಿಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡಿ. ಹೋಪ್ಸು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ಹಾಗೆ ಚಿಕ್ಕದಾಗಿ ಒಂದು
ಕೇಕ್ ಕಟ್ಟಿಂಗ್ ಕೂಡ ಇಟ್ಕೊಂಡಿದ್ವಿ ಮನೇಲಿ. ಬಿಕಾಸ್ ಇದು ಅಪ್ಪ ಆದಮೇಲೆ ಫಸ್ಟಿಗೆ ಬರ್ಡೇ ಬಂದಿರೋ ಅಂಥದ್ದು, ನಾವು ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಚಿಕ್ಕದಾಗಿ ಮನೇಲೇ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಕೂಡ ಇಟ್ಕೊಂಡಿದ್ವಿ. ಇವರೇನು ಬೇಡ ಬೇಡ ಅಂತ ಇದ್ದರು. ಹಾಗೆ ಪಾಪದು ಲೈಕ್ 10th ಮಂತ್ ಬರ್ಡೇಗೆ ಕೇಕ್ ಕಟ್ ಮಾಡಿಸೋಣ ಅನ್ನೋ ಆಸೆ ಇತ್ತು. ಬಟ್ ನಾನು ಅದು ಮಾಡಲಿಕ್ಕೆ ಹೋಗಿರಲಿಲ್ಲ. ಅದರಿಂದಾಗಿ ಇರಲಿ ಅಂತ ಹೇಳಿ ನಮ್ಮ ಮನೆ ಓನರ್ ಮಕ್ಕಳು ಅವ್ರುಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ಇದ್ರ ಜೊತೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಅದರಲ್ಲೂ ಹೊರಗಡೆ ಹೊರಟು ಅಂತ ಅಂದರೆ ನನ್ನ ಮಗನಿಗಿಂತ ಫುಲ್ಲು ಖುಷಿ. ಹೊರಗಡೆ ಹೋಗ್ತೀವಿ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಒಂಥರ ಖುಷಿ ಅನಿಸುತ್ತೆ. ತುಂಬ ತರಲೆ ಆಗಿ ಆಟ ಆಡ್ಕೊಂಡಿರ್ತಾನೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದರದ್ದೊಂದು ಸ್ವಲ್ಪ ಫೋಟೋಸು ಹಾಗೆ ಮಗು ಫೋಟೋಸು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಇದು ನೋಡ್ತಾ ಇರ್ಬೋದು, ಕೇಕ್ ಮೇಲೆ ಹ್ಯಾಪಿ ಬರ್ಡೇ ಪಪ್ಪ ಅಂತ ಬರ್ಸಿ ಅದ್ರ ಕೆಳಗಡೆ ಪ್ರವೀಣ್ ಅಂತ ಕೂಡ ಬರ್ಸಿದ್ವಿ. ಹಾಗೆ ನಮ್ಮ ಮನೆ ಓನರ್ ಮಕ್ಕಳು ಇದ್ದಾರಲ್ಲ, ಅವ್ರಗಳ ಜೊತೆ ಕೂಡ ಒಂದು 2-3 ಫೋಟೋಸ್ ತೆಗೆಸ್ಕೊಂಡಿದ್ದ ಪಾಪು. ಅಂದರೆ ಅವ್ರನ್ನ ನಾನು ಕೂರಿಸಿ ಫೋಟೋ ತೆಗ್ದಿರೋ ಅಂಥದ್ದು. ತುಂಬಾ ಮೆಮೊರೇಬಲ್ ಡೇ ಅಂತಲೇ ಅನ್ಬೋದು. ನನ್ನ ಒಂದು ಬರ್ಡೇ ಟೈಮಲ್ಲಿ ಅಮ್ಮನ ಮನೇಲಿದ್ದೆ. ಆ ಒಂದು ಫೋಟೋ ಹಾಗೆ ವೀಡಿಯೋಸನ್ನ ಇನ್ನೊಂದು ಯಾವುದಾದ್ರೂ ಒಂದು ವ್ಲಾಗಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಬರ್ಡೇ ವ್ಲಾಗ್ ಆದಮೇಲೆ ತುಂಬ ದಿನ ಆದ ನಂತರದಲ್ಲಿ ನಾವು ಈ ಒಂದು ಫೋಟೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ದೀನಿ. ಬಿಕಾಸ್ ಇದನ್ನು ನಾವು ತೆಗ್ದಂಥದ್ದು ನಿಮಿಷಾಂಬ ಟೆಂಪಲಿಗೆ ಹೋಗೋ ಟೈಮ್ನಲ್ಲಿ. ತುಂಬ ದಿನಗಳೇ ಆಗೋಗಿತ್ತು ಬರ್ಡೇ ಆದಮೇಲೆ, ಎಲ್ಲೂ ಹೋಗಿರಲಿಲ್ಲ, ಯಾವುದೇ ಥರದ ವೀಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ, ವಾರ ಆಗಿತ್ತಲ್ವ.
ಹಾಗೆ ಈವ್ನಿಂಗ್ ಟೈಮ್ನಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟು ಬಂದಿದ್ವಿ. ಅದರಲ್ಲೂ ನಮ್ಮ ಪುಟಾಣಿ ಅಂತೂ ನೀರು ಕಂಡ್ರೆ ಸಿಕ್ಕಾಪಟ್ಟೆ ಆಟ ಆಡಬೇಕು ಅಂತಾನೆ, ನೀರಲ್ಲಂತೂ ಯಾವಾಗಲೂ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿಬಿಡ್ತಾನೆ. ಹಾಗೆ ಹೊರಗಡೆ ಹೋಗಬೇಕು ಅಂದರೆ ಯಾವುದೇ ತಂಟೆ ತರಲೇ ಇರಲ್ಲ, ಊಟ ತಿಂಡಿ ಏನೂ ಬೇಡ, ನಿದ್ದೆನೂ ಬೇಡ ಅಂತಾನೆ. ತಣ್ಣ ಗಾಳಿಯಲ್ಲಿ ಹೋಗ್ತೀವ, ನೇಚರ್ ನೋಡ್ತೀವ, ಬರ್ತೀವ ಅನ್ನೋ ಥರ ಇರ್ತಾನೆ. ಹಾಗೆ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅಂದರೆ ಜಸ್ಟ್ ಅವನ ಒಂದು ಟ್ರಾವೆಲ್ ಏನಿರುತ್ತೆ, ಎಲ್ಲೆಲ್ಲಿ ಕರ್ಕೊಂಡೋದ್ವಿ, ಹೇಗೆಲ್ಲ ಇರ್ತಾನೆ ಅನ್ನೋದು ಕೂಡ ನಿಮ್ಗಳ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ಹಾಗೆ ಹೇರ್ ಕೇರ್, ಪೋಸ್ಟ್ ಪಾರ್ಟಮ್ ಹೇರ್ ಕೇರ್ ಆಗಿರ್ಬೋದು, ಕರೆಂಟ್ಲಿ ನನ್ನ ಒಂದು ಹೇರ್ ಕೇರನ್ನು ಹೇಗೆ ಮಾಡ್ತಾಯಿದ್ದೀನಿ, ಸ್ಕಿನ್ ಕೇರ್ ಹೇಗಿದೆ, ನನ್ನ ಒಂದು ಡೈಲಿ ರೊಟೀನ್ ಹೇಗಿದೆ, ಹಾಗೆ ಒಂದು ಪಾಸಿಟಿವ್ ವೈಬ್ಸನ್ನು ನನ್ನಲ್ಲಿ ನಾನು ತೊಗೊಂಡಿದ್ದೀನಿ. ಅದನ್ನೆಲ್ಲ ನಿಮ್ಗಳ ಜೊತೆ ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್ ಆಲ್.